ಕರ್ತನ ಪರಿಶುದ್ಧ ನಾಮಕ್ಕೆ ಸೋತುಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಡೈಲಿ ಸೇವೆ ಮೂಲಕ ನಿಮ್ಮನ್ನು ಸಂಧಿಸುವಂತೆ ಯೇಸು ಸ್ವಾಮಿ ಕೊಟ್ಟಂಥ ಈ ಮಹಾಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸಿದ್ದೇನೆ. ನಾನು ಕರ್ತನಲ್ಲಿ ನಂಬುತ್ತಿದ್ದೇನೆ, ನೀವು ಎಲ್ಲರೂ ಸಂತೋಷವಾಗಿದ್ದೀರಿ ಎಂಬುದಾಗಿ. ಆಮೇನ್. ಕಾರಣ ನಮ್ಮ ದೇವರು ಬಿಡುಗಡೆ ಕೊಡುವ ದೇವರು ಮಾತ್ರ ಅಲ್ಲ, ಸಮಾಧಾನ ಕೊಡುವ ದೇವರು ಮಾತ್ರ ಅಲ್ಲ, ಸೌಖ್ಯ ಕೊಡುವ ದೇವರು ಮಾತ್ರ ಅಲ್ಲ, ಆತನು ನಮಗೆ ಸಂತೋಷವನ್ನು ಕೊಡುವ ದೇವರಾಗಿದ್ದಾರೆ. ಆಮೇನ್. ದೇವರು ವಾಕ್ಯ ಬಿಡದೆ ನಿಮ್ಮ ದುಃಖವು ಹೋಗಿ ನಿಮಗೆ ಆನಂದವು ಬರುವುದೆಂಬುದಾಗಿ. ಆಮೇನ್. ಸರಿಪ್ರಿಯ ಮಕ್ಕಳೇ, ಈ ಡೈಲಿ ದಿವಸ ಸೇವೆ ಮೂಲಕ ಪ್ರತಿದಿನ ನೀವು ದೇವರ ವಾಕ್ಯವನ್ನು ಕೇಳಿ ನೀವು ನಂಬುತ್ತಿರುವಾಗ ಅನೇಕ ಅದ್ಭುತಗಳನ್ನು, ಬಿಡುಗಡೆಗಳನ್ನು, ಆಶೀರ್ವಾದಗಳನ್ನು ಹೊಂದ್ಕೊಳ್ತಿದ್ದೀರಾ. ಆಮೇನ್. ಕಾರಣ ಯೇಸು ಇವತ್ತು ಕೂಡ ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಾರೆ. ಆತನು ಜೀವಳ ದೇವರಾಗಿದ್ದಾರೆ. ಇವತ್ತು ಕೂಡ ನಿಮ್ಮ ಬಿಡುಗಡೆಗೋಸ್ಕರ ಪ್ರಾರ್ಥಿಸೋದು ಮುಂಚೆ ಸತ್ಯದಲ್ಲಿ ಒಂದು ವಾಕ್ಯನ ಓದಿ ನಿಮ್ಮ ಬಿಡುಗಡೆಗೋಸ್ಕರ ಪ್ರಾರ್ಥಿಸಲು ಆಸೆ ಬಿಡುತ್ತೇನೆ. ಯೋಹಾನ ಬರೆದ ಪತ್ರಿಕೆ 11ನೇ ಅಧ್ಯಾಯ 40ನೇ ವಾಕ್ಯ, ಜಾನ್ 11:40. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಆಮೇ. ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ಈ ಡೈಲಿ ಸೇವೆ ಮೂಲಕ ಯಾವುದೋ ಒಂದು ಅದ್ಭುತವನ್ನು ಎದುರು ನೋಡಿ, ಬಿಡುಗಡೆಯನ್ನು ಎದುರು ನೋಡಿ, ಸೌಖ್ಯವನ್ನು ಎದುರು ನೋಡಿ ನೀವು ಈ ವಾಕ್ಯವನ್ನು ಕೇಳ್ತಿದ್ದೀರಾ. ಯೇಸು ಸ್ವಾಮಿ ನಿಮ್ಮನ್ನು ನೋಡಿ ಹೇಳ್ತಿದ್ದಾರೆ, ನನ್ನ ಪ್ರೀತಿಯ ಮಗನೇ, ನನ್ನ ಪ್ರೀತಿಯ ಮಗಳೇ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಆಮೇ. ನೋಡಿ ಮಕ್ಕಳೇ, ಮಾರ್ತಲ್ಲಿ ನೋಡಿ ಯೇಸು ಸ್ವಾಮಿ ಈ ವಾಕ್ಯವನ್ನು ಹೇಳಿದರು. ತನ್ನ ಸಹೋದರ ಲಾಜರನು ಆತನು ತೀರಿಕೊಂಡು 4 ದಿವಸ ಆಗಿತ್ತು. ಅದನ್ನು ಸಮಾಧಿಯಲ್ಲಿ ಇಟ್ಟಿದ್ದರು ಮಕ್ಕಳೇ. ಆದರೆ ಯೇಸು ಸ್ವಾಮಿ ಆತನ ಅಕ್ಕರದ ಮಾತು ಹೇಳ್ತಾನೆ, ಮಗಳೇ, ನೀನು ನಂಬಿದರೆ ಆತನ ಮಹಿಮೆಯನ್ನು ನೋಡುವಿ ಎಂಬುದಾಗಿ ಅಂದನು. ಆಮೇನ್. ನೀವು ನಂಬುವಾಗ, ನೀವು ವಿಶ್ವಾಸ ಮಾಡುವಾಗ, ದೇವರ ಮೇಲೆ ನಂಬಿಕೆ ಇಡುವಾಗ, ವಿಶ್ವಾಸ ಇಡುವಾಗ ದೇವರು ತನ್ನ ಮಹಿಮೆಯನ್ನು ತೋರ್ಪಡಿಸಿದರಾಗಿದ್ದಾರೆ. ನೋಡಿ ಮಕ್ಕಳೇ, ಯಾವಾಗ ಆಕೆ ನಂಬಿದಲೋ ದೇವರು ಸತ್ತಂಥ ಲಾಜರನ್ನು ಜೀವಂತವಾಗಿ ಎಬ್ಬಿಸಿಕೊಟ್ಟನು. ಒಂದು ವೇಳೆ ಇದನ್ನು ಕೇಳುವುದಕ್ಕೆ, ನೋಡುವುದಕ್ಕೆ ನಮಗೆ ಅಸಾಧ್ಯವಾಗಿರ್ಬೋದು, ಆದರೆ ಸತ್ಯವಿರುತ್ತದೆ, ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಯಾವಾಗಂದರೆ ನೀವು ದೇವರು ನಂಬುವಾಗ, ದೇವರ ಮೇಲೆ ವಿಶ್ವಾಸ ಇಡುವಾಗ ಆತನು ತನ್ನ ಶಕ್ತಿಯನ್ನು, ತನ್ನ ಮಹಿಮೆಯನ್ನು, ತನ್ನ ಅದ್ಭುತ ಕೃತಿಯನ್ನು ತೋರಿಸೋದಕ್ಕೆ ಆತನ ಸಕ್ತವಾದ ದೇವರು. ನೋಡಿ, ಆಕೆ ನಂಬಿದಾಗ ಸತ್ತಂಥ ಲಾಜರನ್ನು ದೇವರು ಜೀವಂತವಾಗಿ ಎಬ್ಬಿಸಿದರು. ಅದೇ ರೀತಿ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಯಾವ ಕಾಲದಲ್ಲಿ ಬಿಡುಗಡೆ ಎದ್ದು ನೋಡ್ತಿದ್ದೀರಾ, ಅದ್ಭುತ ಎದ್ದು ನೋಡ್ತಿದ್ದೀರಾ, ಆಶೀರ್ವಾದ ನೋಡ್ತಿದ್ದೀರಾ, ಸೌಖ್ಯವನ್ನು ಎದು ನೋಡ್ತಿದ್ದೀರಾ, ಜಯವನ್ನು ಎದು ನೋಡ್ತಿದ್ದೀರಾ, ಒಂದು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ, ಒಂದು ವಿಶ್ವಾಸದಿಂದ ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ಈಗಲೇ ದೇವರ ಶಕ್ತಿ, ದೇವರ ಮಹಿಮೆ ನೀವು ನೋಡುವಂತೆ ಕರ್ತನು ತನ್ನ ಕ್ರಿಯೆನ ತೋರ್ಪಡಿಸ್ತಾರೆ. ನಂಬಿಕೆಯಿಂದ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಪರಲೋಕ ತಂದೆಯೇ, ನಮ್ಮ ಕರ್ತನಾದ ಯೇಸುವೆ, ಇದು ಈ ಡೈಲಿ ಸೇವೆ ಮೂಲಕ ನಿಮ್ಮ ವಾಕ್ಯವನ್ನು ಕೇಳಿ ಯಾರೆಲ್ಲ ನಂಬ್ತಿದ್ದಾರೋ ನಿಮ್ಮ ಮಹಿಮೆಯನ್ನು ತೋರ್ಪಡಿಸಬೇಕಂತ ಪ್ರಾರ್ಥಿಸಿದಪ್ಪ. ಯಾವ ಕಾರ್ಯದಲ್ಲಿ ನಂಬಿಕೆಯಿಂದ, ವಿಶ್ವಾಸದಿಂದ ನಿಮ್ಮ ಪ್ರಾರ್ಥನೆ ಮಾಡ್ತಿದ್ದಾರೋ, ನಂಬಿಕೆ ಇಡ್ತಿದ್ದಾರೋ, ವಿಶ್ವಾಸ ಇಡ್ತಿದ್ದಾರೋ, ಅಷ್ಟೊಂದು ಕಾರ್ಯದಲ್ಲಿ ಸ್ವಾಮಿ ಒಂದು ಬಿಡುಗಡೆ, ಒಂದು ಅದ್ಭುತ, ಒಂದು ಸೌಖ್ಯ, ಒಂದು ಆಶೀರ್ವಾದ, ಒಂದು ಜಯವನ್ನು ಯೇಸು ಕ್ರಿಸ್ತುವಿನ ನಾಮದಲ್ಲಿ ನೀನು ಉಂಟು ಮಾಡ್ತೀಗ. ಸ್ತೋತ್ರಪ್ಪ. ಮಾರ್ತಲ್ಲಿ ನಂಬುವಾಗ ಸತ್ತಂಥ ಲಾಜರನ್ನ ಜೀವಂತವಾಗಿ ಎಬ್ಬಿಸಿದಿಲ್ಲಪ್ಪ. ಅದೇ ಅದ್ಭುತ ಶಕ್ತಿ, ಅದೇ ಬಿಡುಗಡೆ ಮಾಡೋ ಶಕ್ತಿ, ಅದೇ ಜಯ ಕೊಡುವ ಶಕ್ತಿ, ಅದೇ ಗುರು ಶಕ್ತಿ ಒಬ್ಬೊಬ್ಬರ ಮೇಲೆ ನಂಬುತ್ತಿರುವ, ವಿಶ್ವಾಸ ಮಾಡ್ತಿರುವ ಮಕ್ಕಳ ಮೇಲೆ ಇಳಿದು ಕ್ರಿಯೆ ಮಾಡಿದಕ್ಕೆ ಸ್ತೋತ್ರಪ್ಪ. ನಿಮ್ಮ ನಾಮ ಮಾತ್ರ ಮೈಪಡಲಿ ನಮ್ಮ ಜೀವನ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.